ರಾಯಚೂರಿನಲ್ಲಿ ಫುಡ್ ಪಾಯ್ಸನ್ನಿಂದ ಒಂದೇ ಕುಟುಂಬದ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರಿಗೆ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ ಕಾರಣನೇ ನಿಗೂಢವಾಗಿದೆ. ಇನ್ನು 3 ಚೇತರಿಕೆಯನ್ನ ಕಂಡಿದ್ದಾರೆ. ತಂದೆಯನ್ನು ಕಳೆದುಕೊಂಡ ಮಕ್ಕಳಿಗೆ ಆಸರೆ ನೀಡುವುದಕ್ಕೆ ಖುದ್ದು ಅಧಿಕಾರಿಗಳೇ ಮುಂದಾಗ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ರಾಯಚೂರಿನ ಒಂದೇ ಕುಟುಂಬದ 3 ಸಾವು ಪ್ರಕರಣ. ಸಾವಿನ ಕಾರಣ ಇನ್ನೂ ನಿಗೂಢ. ಫುಡ್ ಪಾಯ್ಸನ್ ಬಗ್ಗೆ ಅನುಮಾನ. ಚೇತರಿಸಿಕೊಂಡ 3 ಮಕ್ಕಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ರಾಯಚೂರು ಜಿಲ್ಲೆಯ ಸಿರಾವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ಫುಡ್ ಪಾಯ್ಸನ್ ನಿಂದ ಒಂದೇ ಕುಟುಂಬದ 6 ಜನ ಅಸ್ವಸ್ಥರಾಗಿ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿರುವ ಘಟನೆ ಸಾಕಷ್ಟು ಕುತೂಹಲ ಮೂಡಿಸಿದೆ. 3 ಸಾವಿಗೆ ಫುಡ್ ಪಾಯ್ಸನ್ ಕಾರಣ ಎನ್ನುವುದರ ಬಗ್ಗೆ ವೈದ್ಯರಲ್ಲಿ ಸಂಶಯ ಮೂಡಿದೆ. ಮಕ್ಕಳಾದ ಚೈತ್ರ ಹಾಗೂ ಕೃಷ್ಣ ಇಬ್ಬರನ್ನ ಆಸ್ಪತ್ರೆಯಿಂದ ಈಗ ಡಿಸ್ಚಾರ್ಜ್ ಮಾಡಲಾಗಿದೆ. ತಾಯಿ ಪದ್ಮ ಚೇತರಿಸಿಕೊಂಡಿದ್ದಾರೆ. ಪತಿ ರಮೇಶ್, ಮಕ್ಕಳಾದ ನಾಗಮ್ಮ, ದೀಪ ಸಾವಿನ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಚವಳೆಕಾಯಿ ಪಲ್ಯ ರೊಟ್ಟಿ ಮಾತ್ರ ಊಟ ಮಾಡಿದ್ದ ಚೈತ್ರ ಹಾಗೂ ಕೃಷ್ಣ ಆರೋಗ್ಯವಾಗಿದ್ದಾರೆ. ಹೀಗಾಗಿ ಅನ್ನ ಸಾಂಬಾರಿನಲ್ಲೇ ಏನಾದ್ರೂ ಬೆರೆತಿತ್ತ ಅನ್ನೋ ಅನುಮಾನವೂ ಇದೆ. ವೈದ್ಯರು ಲ್ಯಾಬ್ ರಿಪೋರ್ಟ್ಗಳಿಗಾಗಿ ಕಾಯುತ್ತಿದ್ದಾರೆ. ಶವ ಪರೀಕ್ಷೆಯನ್ನು ಮಾಡಿ ರಕ್ತದ ಮಾದರಿ, ಜಠರದ ಮಾದರಿ ಅವಶ್ಯಕ ತಪಾಸಣೆ ಅನುಗುಣವಾಗಿ FSL ಲ್ಯಾಬ್ಗೆ ಪರೀಕ್ಷೆಗೆ ಕಳುಹಿಸಲಾಗಿದೆ. ಅದರ ವರದಿಯನ್ನು ಸಹ ನಿರೀಕ್ಷಿಸಲಾಗಿದೆ. ಪದ್ಮರವರು ಚಿಕಿತ್ಸೆಗೆ ಸ್ಪಂದಿಸಿದ್ದು 2 ಮಕ್ಕಳುಗಳು ಬಿಡುಗಡೆಗೆ ಸನ್ನದ್ಧರಾಗಿದ್ದಾರೆ. ಪೊಲೀಸ್ ಇಂಟಿಮೇಷನ್ ಸಹ ಕಳಿಸಲಾಗಿದೆ. ಆ ಹುಡುಗರಿಗೆ 2 ಹುಡುಗರಿಗೆ ಆರಾಮಾಗಿದೆ ಸರ್. ಮತ್ತೆ ಆ ಹೆಣ್ಮಗಳಿಗೆ ಟ್ರೀಟ್ಮೆಂಟ್ ನಡೆಯಕಚ್ಚದ ಬಂದಿವಿ. ಡಿಸ್ಚಾರ್ಜ್ ಇನ್ನೊಂದು 2-3 ದಿನದಾಗ ಆಯ ಮುಂದೆ ಮಾಡಿ ಕೊಡ್ತಾನಂತಾರೆ ಸರ್. ಈ ಹುಡ್ರದ್ದು ಡಿಸ್ಚಾರ್ಜ್ ಮಾಡಿ ಕೊಡ್ತೀವಿ, ಆರಾಮಾಗಿ ಹುಡ್ರು ಅಂತಂದ್ರೆ ಸರ್. ಇನ್ನು ತಂದೆಯನ್ನ ಕಳೆದುಕೊಂಡ 2 ಮಕ್ಕಳಿಗೆ ರಕ್ಷಣೆ ನೀಡಲು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮುಂದೆ ಬಂದಿದೆ. ಮಕ್ಕಳಿಗೆ 18 ವರ್ಷ ತುಂಬುವವರೆಗೂ ಆಸರೆ ನೀಡಿ ಶಿಕ್ಷಣ ನೀಡುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ತಾಯಿ ಪೋಷಣೆಯಲ್ಲಿ ಬೆಳೆದರೆ ಪ್ರಾಯೋಜಕತ್ವ ಯೋಜನೆಯಡಿ ಮಕ್ಕಳಿಗೆ ತಿಂಗಳಿಗೆ 4,000 ರೂಪಾಯಿ ಸಹಾಯಧನ ನೀಡಲಾಗುವುದು ಅಂತ ರಾಯಚೂರು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಅಮರೇಶ್ ತಿಳಿಸಿದ್ದಾರೆ. ಮಕ್ಕಳಿಗೆ ಮುಂದೆ ಶಿಕ್ಷಣ ಮತ್ತು ಬೇರೆ ಆರೋಗ್ಯ ವಿಷಯಗಳಲ್ಲಿ ಅವಶ್ಯಕತೆ ಬಿದ್ದರೆ ನಮ್ಮ ಇಲಾಖೆಯಿಂದ ಬಾಲಮಂದಿರಗಳಿದ್ದಾವೆ ಸರ್. ಬಾಲಕಿಯರ ಬಾಲಮಂದಿರ ಮತ್ತು ಬಾಲಕರ ಬಾಲಮಂದಿರ, ಅಲ್ಲಿಗೆ ಅವ್ರನ್ನ ದಾಖಲು ಮಾಡಿಕೊಂಡು ಅವ್ರಿಗೆ ಶಿಕ್ಷಣ, ಆರೋಗ್ಯ ಮತ್ತು ಊಟ ವಸತಿ ಎಲ್ಲ 18 ವರ್ಷವರೆಗೂ ತುಂಬುವರೆಗೂ ಕೊಡ್ತಕ್ಕಂಥ ಸ್ಕೀಮ್ ನಮ್ಮಲ್ಲಿ ಇದೆ ಸರ್. ಜೊತೆಗೆ ಅವರಲ್ಲಿ ಯಾರಾದರೂ ಅವ್ರ ಪೇರೆಂಟ್ಸ್ ನೋಡ್ಕೊಳ್ಳೋಕೆ ರೆಡಿ ಇದ್ರು ಅಂದರೆ ತಂದೆ ತೀರೋದಂಥ ಮಕ್ಕಳಿಗೆ ಒಂದು ಪ್ರಾಯೋಜಕತ್ವ ಅಂತ ಒಂದು ಯೋಜನೆ ಅಡಿಯಲ್ಲಿ 4,000 ರೂಪಾಯಿ ಅವರಿಗೆ ತಿಂಗಳ ಒಂದು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಅನುಕೂಲವಂತ ಸಹಾಯಧನ ಯೋಜನೆ ಇದೆ ಸರ್. ಅದರಲ್ಲಿ ನಾವು ಇದನ್ನ ಕೊಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ ಸರ್. ಆರಾಮಾಗ್ಯದ. ನಾವು ಊರಿಗೆ ಹೋಗ್ತೀವಿ, ಡಿಸ್ಕಸ್ ಮಾಡ್ತೀವಿ, ಊಟ ಮಾಡಿ ಮಲ್ಕೊಂಡಿದ್ವಿ. ರಾತ್ರಿ ಮತ್ತೆ ಹೊಟ್ಟಿ ನೋವು ಅಂತ ಒದ್ದಾಡಕತ್ತಿದ್ರು. ಕಾರ್ ತೆಗೆದ್ಕೇಸಿ ಲಿಂಗ್ಸೂರಿಗೆ ಬಂದ್ರು. ಮೊದ್ಲು ನಮ್ಮ ತಂಗಿ ತಿರ್ಕೊಂಡ್ಲು, ಆಮ್ಯಾಗ ನಮ್ಮ ಅಪ್ಪ ತಿರ್ಕೊಂಡ್ನ. ದೀಪ ಉಳಿದಿದ್ಲು. ಬರಕತ್ತಿದ್ದಾಗ ಅರ್ಧ ದಾರಿಗೆ ತೀರ್ಕೊಂಡ್ಲಕ್ಕಿ ಕೂಡ. ನಾನು, ನಮ್ಮ ಅವ್ವ, ನಮ್ಮ ಅಣ್ಣ. ನಮ್ಮ ಅವ್ವಗೆ ಆರಾಮಾಗ್ಯದ. ಒಟ್ಟಾರೆ ರಾತ್ರಿ ಎಂದಿನಂತೆ ಊಟ ಮಾಡಿ ನೆಮ್ಮದಿಯಿಂದ ಮಲಗಿದ್ದ ಕುಟುಂಬದಲ್ಲಿ ಮಧ್ಯರಾತ್ರಿ ಬರಸಿಡಿಲು ಎರಗಿದೆ. ಸಾವಿನ ಕಾರಣ ಇನ್ನೂ ತಿಳಿಯದಾಗಿದೆ. ರಕ್ತ ಮಾದರಿ, FSL ವರದಿ, ಮರಣೋತ್ತರ ಪರೀಕ್ಷೆಯ ವರದಿಗಳು ಬಂದ ಬಳಿಕವಷ್ಟೇ ಸತ್ಯ ಹೊರಬರಲಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.